ಬಸವನ ಬಾಗೇವಾಡಿ ಪಟ್ಟಣದಲ್ಲೂ ಕೂಡ ಭಾರಿ ಮಳೆಯಾಗಿದೆ. ಲಕ್ಷ್ಮೀನಗರ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ನೀರು ಮನೆಯೊಳಗೆ ನುಗ್ಗಿದ ಮಳೆ ನೀರು, ಮನೆಯೊಳಗಿದ್ದ ಜನ ಗಾಬರಿ. ಮನೆಯಲ್ಲಿದ್ದ ವೃದ್ಧೆಯನ್ನು ಹೆಗಲ ಮೇಲೆ ಹೊತ್ತೊಯ್ದ ಯುವಕ, ವೃದ್ಧೆಯನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಿದ ಯುವಕ. ಸೊ ಇದು ಲಕ್ಷ್ಮೀನಗರ ಸಂಗೊಳ್ಳಿ ರಾಯಣ್ಣ ಈ ಭಾಗಗಳಲ್ಲಿ ಭಾರಿ ಮಳೆಯಾಗಿದೆ. ಸೊ ಮನೆಯೊಳಗೂ ಕೂಡ ನುಗ್ಗಿದ ನೀರು, ಪಾಪ ಅಲ್ಲಿ ವೃದ್ಧರು ಬದುಕ್ತಾ ಇದ್ರು. ಆ ವೃದ್ಧೆಯನ್ನ ಹೆಗಲ ಮೇಲೆ ಹೊತ್ತುಕೊಂಡು ಯುವಕನೊಬ್ಬ ಸಂರಕ್ಷಣೆ ಮಾಡಿದ್ದಾನೆ. ಬಸವನ ಬಾಗೇವಾಡಿ ಪಟ್ಟಣ ಭಾರಿ ಮಳೆಯಲ್ಲಿ ಮೇಘ ಸ್ಫೋಟಕ್ಕೆ ಬಸವನ ಬಾಗೇವಾಡಿ ಪಟ್ಟಣದ ಸಾಕಷ್ಟು ಪ್ರದೇಶಗಳು ಅಕ್ಷರಶಃ ಜಲಕಂಠಕದಿಂದ ತತ್ತರಿಸಿ ಹೋಗ್ತಾ ಇದೆ. ಲಕ್ಷ್ಮೀನಗರ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲೂ ಕೂಡ ನೀರು, ಮನೆಯೊಳಗೆ ನುಗ್ಗಿದ ಮಳೆ ನೀರು, ಮನೆಯೊಳಗೆ ಇದ್ದಂತಹ ವೃದ್ಧೆ ಪಾಪ ಕಂಗಾಲಾಗಿದ್ರು. ಆಕೆಯನ್ನ ಸುರಕ್ಷಿತವಾಗಿ ಹೆಗಲ ಮೇಲೆ ಹಾಕ್ಕೊಂಡು ಹೊತ್ತೊಯ್ದು ರಕ್ಷಣೆ ಮಾಡಿದ್ದಾರೆ. ಸೊ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ, ಇದು ಬಸವನ ಬಾಗೇವಾಡಿ. ಸೊ ಆ ಭಾಗದ ಜಲಕಂಟಕ, ಜಲಭೀತಿ, ಸೊ ಭಾರಿ ಮಳೆಯ ಅವಾಂತರಕ್ಕೆ ಈ ತರಹದ್ದೊಂದು ದೃಶ್ಯ ಸೃಷ್ಟಿಯಾಗಿದೆ. ಸೊ ಮನೆಯ ಮುಂಭಾಗವೇ ಈ ಪ್ರಮಾಣದಲ್ಲಿ ನೀರು ಸಂಗ್ರಹವಾದರೆ ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಭಯ ಆಗೋದು ಸಹಜ. ಗೋಡೆ ನೆನೆಯುತ್ತವೆ, ನಿರಂತರವಾಗಿ ಗೋಡೆ ನೆನೆಯೋದು ಕೂಡ ಅತ್ಯಂತ ಅಪಾಯಕಾರಿ, ಯಾವಾಗ ಬೇಕಾದರೂ ಕುಸಿಬೋದು. ಸೊ ಹಾಗಾಗಿ ಮನೆಯ ಅಕ್ಕಪಕ್ಕ ಚರಂಡಿಯ ವ್ಯವಸ್ಥೆ ಸರಿಯಾಗಿರಬೇಕು. ಮತ್ತೊಂದು ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಮನೆಯೊಳಗೆ ವೃದ್ಧೆ ಇದ್ದರು, ಆ ಮನೆಯೊಳಗೆ ನೀರು ನುಗ್ತು. ಪಾಪ ವೃದ್ಧೆ ಏನು ಮಾಡಬೇಕು ಅಂತ ತೋಚಲಿಲ್ಲ. ಸೊ ಹಾಗಾಗಿ ಗ್ರಾಮಸ್ಥರು ವೈಜ್ಞಾನಿಕ ಮಾರ್ಗದ ಮುಖಾಂತರವಾಗಿ ಆಕೆಯನ್ನು ಹೆಗಲ ಮೇಲೆ ಹೊತ್ಕೊಂಡು ಕೈ ಜೋಡಿಸಿ ಸುರಕ್ಷಿತ ತಾಣಕ್ಕೆ ರವಾನಿಸಲಾಗಿದೆ. ಇದು ಮನುಷ್ಯ ಸಹಜ ಮಾನವೀಯತೆ. ಸೊ ಈಗಾಗಲೇ ನೀರು ಮನೆಯೊಳಗೆಲ್ಲ ನುಗ್ತಾ ಇದೆ. ಜಿಲ್ಲಾಡಳಿತ ಈ ತರಹದ ಪ್ರದೇಶಗಳು ಜಿಲ್ಲಾಡಳಿತದ ಗಮನಕ್ಕಿರುತ್ತೆ. ಯಾವುದು ತಗ್ಗು ಪ್ರದೇಶ, ಯಾವುದು ಕೆರೆ ಪ್ರದೇಶ. ಈ ಹಿಂದೆ ಎಲ್ಲ ಕೆರೆ ಇದ್ದ ಜಾಗಗಳಲ್ಲೆಲ್ಲ ಮನೆ ಕಟ್ಕೊಂಡಿರ್ತಾರೆ. ಆ ಕೆರೆಯನ್ನು ಹುಡ್ಕೊಂಡೆ ನೀರು ಬರುತ್ತೆ. ಅಂದರೆ ಈ ಹಿಂದೆ ನೀರು ನಿಂತಿರುವ ಅಭ್ಯಾಸ ಆ ನೀರುಗಳಿಗಿರ್ತವೆ, ನೀರು ಅಲ್ಲೇ ಬಂದು ನಿಲ್ಲೋದು. ಸೊ ಇವೆಲ್ಲವೂ ಕೂಡ ಜಿಲ್ಲಾಡಳಿತದ ಗಮನದಲ್ಲಿರುತ್ತೆ. ಆದರೂ ಕೂಡ ಯಾಕೆ ಮುಂಜಾಗ್ರತವನ್ನು ತೆಗೆದುಕೊಳ್ಳೋದಿಲ್ಲ? ಮಳೆ ನೀರೇನು ಮೆಸೇಜ್ ಕೊಟ್ಟ ಬರುತ್ತೆ, ಜಿಲ್ಲಾಡಳಿತಕ್ಕೇನು ಫೋನ್ ಬರುತ್ತೆ, ಆಕಸ್ಮಿಕವಾಗಿ ಪ್ರಾಕೃತಿಕವಾಗಿ ಮಳೆ ಬರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾಡಳಿತ ಪ್ರಿಕಾಷನ್, ಮುಂಜಾಗ್ರತಾ ಕ್ರಮವಾಗಿ ಏನಾದರೂ ಈ ತರಹದ ಪ್ರದೇಶಗಳಲ್ಲಿ ಕೈಗೊಂಡಿದ್ದಿದ್ದರೆ ಬಹುಶಃ ಈ ತರಹದ್ದು ಅನಾಹುತಗಳು ಸಂಭವಿಸುವುದಿಲ್ಲ ಎನ್ನುವಂತಹದ್ದು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.